ಕಸ ಉತ್ಪತ್ತಿ ಡೇಟಾ ಸಂಗ್ರಹಕ್ಕೆ ಕರೆಂಟ್ ಬಿಲ್. ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಸಿಲಿಕಾನ್ ಸಿಟಿಯಲ್ಲಿ ಕಸ ಸಂಗ್ರಹ ಮತ್ತು ಬ್ಲಾಕ್ ಸ್ಪಾಟ್ಗಳನ್ನು ತಪ್ಪಿಸಲು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನೂತನ ಆಯೋಜನೆಯನ್ನ ರೂಪಿಸಿದೆ. ಪ್ರತಿ ಆಸ್ತಿಯ ಇ ಖಾತಾ ಜೊತೆಗೆ ವಿದ್ಯುತ್ ಮೀಟರ್ನ ಆರ್ಆರ್ ನಂಬರ್ ಸಂಯೋಜನೆ ಮಾಡಿ ಕಸ ಉತ್ಪತ್ತಿ ಮತ್ತು ಸಂಗ್ರಹವನ್ನ ಸುವ್ಯವಸ್ಥಿತಗೊಳಿಸಲು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಪ್ರತಿನಿತ್ಯ ಮನೆ, ಅಪಾರ್ಟ್ಮೆಂಟ್, ವಾಣಿಜ್ಯ ಸಂಕೀರ್ಣಗಳಿಂದ 5,500 ಮೆಟ್ರಿಕ್ ಟನ್ ಕಸ ಉತ್ಪತ್ತಿ ಆಗಲಿದ್ದು, ಆಟೋಗಳು ಮನೆ ಮನೆಗೆ ತೆರಳಿ ಕಸವನ್ನ ಸಂಗ್ರಹಿಸುತ್ತವೆ. ಒಂದೇ ಸೈಟ್ನಲ್ಲಿ 20 ಮನೆಗಳಿಗೂ ಹೆಚ್ಚಿರುವ ವಠಾರ, ಅಪಾರ್ಟ್ಮೆಂಟ್, ವಾಣಿಜ್ಯ ಸಂಕೀರ್ಣದಲ್ಲಿ ಉತ್ಪತ್ತಿಯಾಗುವ ದೊಡ್ಡ ಪ್ರಮಾಣದ ಕಸವನ್ನ ನೋಂದಾಯಿತ ಕಂಪನಿಗಳು ಸಂಗ್ರಹಿಸಬೇಕು. ಸ್ಥಿರಾಸ್ತಿಯು ಈ ಖಾತಾದಲ್ಲಿ ವಸತಿ ಅಂತ ಉಲ್ಲೇಖ ಇದ್ದರೂ ವಾಣಿಜ್ಯ ಚಟುವಟಿಕೆ ನಡೀತಾ ಇದೆ. ಕೋಳಿ ಅಂಗಡಿ, ಬಾರ್ ಅಂಡ್ ರೆಸ್ಟೋರೆಂಟ್ ಸೇರಿ ಹೆಚ್ಚು ಕಸ ಉತ್ಪಾದಿಸುವ ವಾಣಿಜ್ಯ ವ್ಯವಹಾರ ಸಂಸ್ಥೆಗಳು ಜಿಬಿಎ ಗಮನಕ್ಕೆ ಬಂದಿರುವುದಿಲ್ಲ. ಬಹುತೇಕ ಕಡೆ ಮನೆ ಮನೆಯಿಂದ ಕಸ ಸಂಗ್ರಹಿಸುವ ಆಟೋಗಳೇ ಬಲ್ಕ್ ಮತ್ತು ವಾಣಿಜ್ಯ ಸಂಕೀರ್ಣದ ಕಸ ಸಂಗ್ರಹಿಸ್ತಾ ಇರೋದು ಜಿಬಿಎ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಮನೆಗಳಿಂದ ಕಸ ಸಂಗ್ರಹಿಸಬೇಕಾದ ಆಟೋಗಳು ಬಲ್ಕ್ ಮತ್ತು ವಾಣಿಜ್ಯ ಸಂಕೀರ್ಣಗಳಿಂದ ಸಂಗ್ರಹಿಸಿದರೆ ಮನೆ ಮನೆಗೆ ತೆರಳಲು ನಿರ್ಲಕ್ಷ್ಯ ವಹಿಸ್ತಾ ಇವೆ. ಮನೆ ಬಳಿಗೆ ಆಟೋ ಬರುವ ಹೊತ್ತಿಗೆ ಕಸ ತುಂಬಿರುವ ಕಾರಣ ಅರ್ಧಕ್ಕೆ ವಾಪಸ್ ಹೋಗ್ತಾರೆ. ಇದರಿಂದ ರಸ್ತೆ ಬದಿ, ರಸ್ತೆ ಕೊನೆ, ಖಾಲಿ ಜಾಗದಲ್ಲಿ ಕಸ ಎಸೆಯುವವರ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಪರಿಣಾಮ ಬ್ಲಾಕ್ ಸ್ಪಾಟ್ಗಳು ಸೃಷ್ಟಿಯಾಗ್ತಾ ಇವೆ. ಈ ಬಗ್ಗೆ ಸ್ಥಳೀಯ ನಿವಾಸಿಗಳಿಂದ ಸಾಕಷ್ಟು ದೂರು ಬಂದಿರುವ ಹಿನ್ನೆಲೆಯಲ್ಲಿ ಕಸ ಉತ್ಪತ್ತಿ, ಸಂಗ್ರಹ, ವಿಲೇವಾರಿ ಮೇಲೆ ನಿಗಾ ವಹಿಸಲು ಈ ಖಾತಾ ಜೊತೆಗೆ ವಿದ್ಯುತ್ ಮೀಟರ್ನ ಆರ್ಆರ್ ನಂಬರ್ ಲಿಂಕ್ಗೆ ಯೋಜನೆಯನ್ನು ರೂಪಿಸಲಾಗಿದೆ. ಕೃಷ್ಣ ಬೈರೇಗೌಡ, ಬೆಂಗಳೂರು ನಗರಾಭಿವೃದ್ಧಿ ಸಚಿವ, ಡಿಜಿಟಲ್ ಖಾತಾದಲ್ಲೇ ಕಸದ ಜಾತಕ, ಪ್ರತಿ ಆಸ್ತಿಯ ಡಿಜಿಟಲ್ ಖಾತಾಗೆ ವಿದ್ಯುತ್ ಬಿಲ್ನ ಆರ್ಆರ್ ನಂಬರ್ ಲಿಂಕ್ನಿಂದ ಒಂದು ಸೈಟ್ನಲ್ಲಿ ಎಷ್ಟು ಮನೆ ಇವೆ, ಎಷ್ಟು ಯೂನಿಟ್ ವಿದ್ಯುತ್ ಬಳಕೆ ಆಗ್ತಾ ಇದೆ ಎಂಬ ಡೇಟಾ ಜಿಬಿಎಗೆ ಸಿಗಲಿದೆ. ಇದನ್ನು ಆಧರಿಸಿ ಮನೆಗಳ ಅಥವಾ ಅಂಗಡಿಗಳ ವಠಾರ ಎಂಬುದನ್ನು ಕುಳಿತಲ್ಲೇ ಲೆಕ್ಕ ಮಾಡಬಹುದು. ಪ್ರತಿ ರಸ್ತೆಯಲ್ಲಿ ಎಷ್ಟು ವಸತಿ, ವಾಣಿಜ್ಯ ಕಟ್ಟಡಗಳು ಇವೆ ಅಂತ ತಿಳಿದು ಕಸ ಸಂಗ್ರಹಿಸುವ ಗುತ್ತಿಗೆ ಕಂಪನಿಗಳನ್ನು ಹತೋಟಿಗೆ ತೆಗೆದುಕೊಳ್ಳಬೇಕು ಅಂತ ಸಚಿವ ಕೃಷ್ಣ ಬೈರೇಗೌಡ ಲೆಕ್ಕಾಚಾರ. ಕಸ ಸಂಗ್ರಹ, ವಿಲೇವಾರಿ ಸಂಬಂಧ ಮನೆಗಳಿಗೆ ಹಾಗೂ ವಾಣಿಜ್ಯ ಸಂಕೀರ್ಣ, ಬಲ್ಕ್ ಕಸ ಉತ್ಪತ್ತಿ ಮಾಡುವವರಿಗೆ ಪ್ರತ್ಯೇಕ ಸೆಸ್ ನಿಗದಿ ಮಾಡಲಾಗಿದೆ. ಹೆಚ್ಚು ಕಸ ಉತ್ಪಾದಿಸುವವರು ಮನೆ ಮನೆಯಿಂದ ಕಸ ಸಂಗ್ರಹಿಸುವವರಿಗೆ ಹಣ ಕೊಟ್ಟು ಆಟೋಗೆ ಕಸ ತುಂಬಿಸಿ ತೆರಿಗೆಯಿಂದ ಹೊರಗೆ ಉಳಿತಾ ಇದ್ದಾರೆ. ಇದರಿಂದ ಜಿಬಿಎಗೂ ನಷ್ಟವಾಗ್ತಾ ಇದೆ. ಮತ್ತೊಂದೆಡೆ ಮನೆ ಮನೆಯಿಂದ ಕಸ ಸಂಗ್ರಹಿಸುವ ವ್ಯವಸ್ಥೆಯಲ್ಲೂ ಲೋಪ ಆಗ್ತಾ ಇದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.